ಹೊಸನಗರದಲ್ಲಿ ಮರಳು ದಂಧೆ ಆರಂಭವಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಕೇವಲ ಕಾಂಗ್ರೆಸ್ನವರು ಮಾತ್ರ ಮರಳು ಸಾಗಾಟ ಮಾಡಬೇಕೆಂಬ ಅಲಿಖಿತ ನಿಯಮವೊಂದನ್ನ ಜಿಲ್ಲೆಯಲ್ಲಿ ಜಾರಿಯಾಗಿದ್ದು, ಇದರ ವಿರುದ್ಧ ಇದೀಗ ಬಿಜೆಪಿ ಗರಂ ಆಗಿದೆ. ಕಾಂಗ್ರೆಸ್ನವರೇ ನಾವು ಯಾಕೆ ಮರಳು ಸಾಗಾಟ ಮಾಡಬಾರದು ಎಂಬ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇನ್ನು ಶಿವಮೊಗ್ಗ ಪೊಲೀಸರ ವಿರುದ್ಧವೂ ಹಣದ ಆರೋಪ ಮಾಡಿರುವ ಬಿಜೆಪಿ ಮರಳು ಸಾಗಾಟದ ವಿರುದ್ಧ ಲೋಕಾಯುಕ್ತರು ದೂರು ನೀಡಿದ್ದಾರೆ. ಇನ್ನು ಬಿಜೆಪಿ ನಾಯಕರು ದೂರನ್ನು ಕೊಟ್ಟಿದ್ದು, ದೂರಿನ ಬಗ್ಗೆ ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾರೆ ಲೋಕಾಯುಕ್ತ ಅನ್ನೋದನ್ನ ಕಾದು ನೋಡಬೇಕಿದೆ. ಬಂದೇ ಬಿಡ್ತಾರೆ. ಈಗ ಇಲ್ಲೇ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಯಡಿಯೂರಪ್ಪನವ್ರು ಇಲ್ಲೇ ಇದ್ದಾರೆ, ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೊಡ್ಡವರು ಹೌದೌದು, ಇಲ್ಲ ಏನಿಲ್ಲ, ಇದೆಲ್ಲ ಇದ್ದದ್ದೇ ನಡೀತದೆ, ಎಲ್ಲ ಸರಿ ಆಗ್ತದೆ. ಇಲ್ಲ ಅದೆಲ್ಲ ಈಗ ಸ್ವಲ್ಪ ನಿನ್ನೆಯಿಂದ ಸ್ಮೂತ್ ಆಗಿದೆ. ನಿನ್ನೆ ಮೊನ್ನೆಯಿಂದ ಡಿಮ್ಯಾಂಡು ಅಥವಾ ಯಾರೋ ಹೇಳಿದ್ದಾರೆ. ಇದ್ರಲ್ಲಿ ನಮ್ಮ ಪಾರ್ಟಿ ಹಿರಿಯರು, ನಮ್ಮ ಪ್ರಮುಖರೆಲ್ಲ ಕುಂತು ಸರಿ ಮಾಡ್ತಾರೆ. ಎಲ್ಲ ಗಮನದಲ್ಲಿದೆ, ನಿಮ್ ಗಮನದಲ್ಲಿದೆ, ನಮ್ ಗಮನದಲ್ಲಿದೆ, ಎಲ್ಲ ಸರಿ ಆಗ್ತದೆ. ಎಲ್ಲ ಪ್ರಯತ್ನ ನಡೀತದೆ. ಅರಮನೆ ಮತ್ತು ಅಂಬಾರಿಯನ್ನ ವೀಕ್ಷಿಸಲು ನಿತ್ಯ ಸಾವಿರಾರು ಜನರು ಮೈಸೂರಿಗೆ ತೆರಳುತ್ತಾರೆ. ಅರಮನೆಯೊಳಗೆ ಅಂಬಾರಿಯನ್ನ ಕಂಡು ಅನೇಕರು ಸೆಲ್ಫಿ ತೆಗೆದುಕೊಳ್ತಾರೆ. ಆದರೆ ಕೆಲ ದಿನಗಳ ಕಾಲ 750 ಕೆಜಿ ತೂಕದ ಅಂಬಾರಿ ವೀಕ್ಷಣೆಗೆ ಅವಕಾಶವಿರುವುದಿಲ್ಲ. ಮೈಸೂರು ಅರಮನೆಯಲ್ಲಿ ಮೊದಲು ಗಮನ ಸೆಳೆಯುವುದೇ ಚಿನ್ನದ ಅಂಬಾರಿ. ಆದರೆ ಅಂಬಾರಿ ವೀಕ್ಷಣೆಗೆ ನಿರ್ಬಂಧ ಹೇರಿದ್ದು ಪ್ರವಾಸಿಗರಲ್ಲಿ ನಿರಾಸೆ ಉಂಟು ಮಾಡಿದೆ. ಅಂಬಾರಿ ಕೆಳಗೆ ಹಾಗೂ ಹಿಂಭಾಗ ಮರದ ಕೆಲಸ ಸೇರಿದಂತೆ ವಿವಿಧ ರಿಪೇರಿ ಕೆಲಸಗಳು ಇರುವುದರಿಂದ ವೀಕ್ಷಣೆಗೆ ಬ್ರೇಕ್ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಚಿನ್ನದ ಅಂಬಾರಿ ವೀಕ್ಷಣೆಗೆ ಕೆಲ ದಿನಗಳ ಕಾಲ ತಾತ್ಕಾಲಿಕವಾಗಿ ವೀಕ್ಷಣೆಗೆ ಅವಕಾಶವನ್ನ ನಿರಾಕರಿಸಲಾಗಿದೆ.